ನಾವೆಲ್ಲ ಹೆಂಗೆ ಗೊತ್ತಾ, ಇನ್ನು ಅಂಬೆಗಾಲಿಡಕ್ಕೆ ಬರಲ್ಲ, ಆವಾಗಲೇ ಓಡೋ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಜಿಮ್ಮಿಗೆ ಜಾಯ್ನ್ ಆದಾಗ ನಮಗೆ ಬೇಸಿಕ್ ಮೂಮೆಂಟ್ಸೇ ಗೊತ್ತಿರಲ್ಲ. ಆವಾಗಲೇ ಹೆವಿ ವೇಟ್ಸ್ನ ಹಾಕ್ಕೊಂಡು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಇದರಿಂದ ಮೊದಲನೇದಾಗಿ ತಪ್ಪಾಗಿ ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಪಾಸ್ಚರ್ ಇಂಬ್ಯಾಲೆನ್ಸಸ್ ಬರುತ್ತೆ, ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೇನೆ ವೇಟ್ಸ್ ಎತ್ತೋಕ್ಕಿಂತ ಮೊದಲು ಪ್ರತಿಯೊಂದು ಮೂಮೆಂಟ್ನ ಲೋಡ್ ಇಲ್ದೇನೆ ಮಾಸ್ಟರಿಂಗ್ ಮಾಡ್ಕೊಬೇಕು. ನಮ್ಮ ಪಾಸ್ಚರ್ ಕರೆಕ್ಟ್ ಆಗಿದೆಯಾ, ನಾವು ವರ್ಕೌಟ್ ಮಾಡ್ತಿರೋ ಮಸಲ್ಸು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಯಾವುದೇ ಜಾಯಿಂಟ್ ಅಲ್ಲಿ ಪೇನ್ ಬರ್ತಾ ಇಲ್ವಾ, ಇದೆಲ್ಲ ಸರಿ ಆದ್ಮೇಲೆ ನಾವು ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ವೇಟ್ಸ್ ನ ಲೋಡ್ ಮಾಡಬೇಕು. ಯಾವಾಗ್ಲೂ ತುಂಬಾ ಜನದ ಕಂಪ್ಲೇಂಟ್ಸ್ ಇರುತ್ತೆ, ನಂಗೆ ಬಲಗಡೆ ಮತ್ತೆ ಎಡಗಡೆ ಇಂಬ್ಯಾಲೆನ್ಸಸ್ ಇದೆ, ನಾನು ಜಿಮ್ಗೆ ಜಾಯ್ನ್ ಆದ್ಮೇಲೆ ಇಂಜುರಿ ಮಾಡ್ಕೊಂಡೆ. ಇದೆಲ್ಲ ಯಾಕಾಗತ್ತೆ? ಸರಿಯಾದ ಮೂಮೆಂಟ್ ಇಲ್ದೇನೆ ವೇಟ್ಸ್ ನ ಎತ್ತೋದ್ರಿಂದ. ಅದಕ್ಕೇನೆ ಪ್ರತಿಯೊಂದು ಮೂಮೆಂಟ್ ನ ಬಾಡಿ ವೇಟ್ ಅಲ್ಲಿ ಮಾಸ್ಟರಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ವೇಟ್ಸ್ ಇಟ್ಕೊಂಡು ಆ ಮೂಮೆಂಟ್ನ ಮಾಡಿ. ಇದರಿಂದ ನೀವು ಯಾವುದೇ ಇಂಜುರಿ ಇಲ್ದೇನೆ, ಯಾವುದೇ ಇಂಬ್ಯಾಲೆನ್ಸಸ್ ಇಲ್ದೇನೆ ತುಂಬಾ ವರ್ಷಗಳ ಕಾಲ ನಿಮ್ಮ ಫಿಟ್ನೆಸ್ ಜರ್ನಿನ ನೀವು ಮುಂದುವರಿಸ್ಬೋದು.